ಅವಳ ಬೆರಳುಗಳು ಅವನ ಕೈಗೆ ತಾಗಿದ ಕ್ಷಣ ವಿರಾಟ್ ದೇಹದೊಳಗೆ ಒಂದು ವಿಚಿತ್ರ ನಡುಕ ಓಡಿತು. ನಿನ್ನೆ ರಾತ್ರಿ ನಡೆದ ಘಟನೆ ಅವನ ಮನಸ್ಸಿನಲ್ಲಿ ಮಿಂಚಿನಂತೆ ಹೊಳೆಯಿತು. ಆ ಕತ್ತಲೆಯ ಕ್ಷಣ, ಅವಳ ಕಣ್ಣಿನ ನಡುಕ, ಅವಳ ಮುಖದ ಹತ್ತಿರ ತನ್ನ ಉಸಿರು ಬೆರೆತ ಅನುಭವ ಎಲ್ಲವೂ ಕ್ಷಣಾರ್ಧದಲ್ಲಿ ನೆನಪಾಯಿತು. ತಕ್ಷಣ ಅವನು ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡನು. ಅವನ ಕಣ್ಣುಗಳು ತನ್ನ ನಿಯಂತ್ರಣವನ್ನು ಕಳೆದುಕೊಂಡಂತೆಯೇ ನಂದಿನಿಯ ಮುಖದ ಮೇಲೆ ನಿಂತವು. ಅವಳ ಕಣ್ಣುಗಳಲ್ಲಿ ಕಾಣುತ್ತಿದ್ದ ಮೃದುವಾದ ಭಯ, ಗಲ್ಲದ ಮೇಲಿನ ನಸುಕೆಂಪು. ನಂತರ ಅವನ ದೃಷ್ಟಿ ನಿಧಾನವಾಗಿ ಅವಳ ತುಟಿಗಳತ್ತ ಜಾರಿತು. ಆ ತುಟಿಗಳು ಸ್ವಲ್ಪ ನಡುಗುತ್ತಿದ್ದವು. ಅವನ ಹೃದಯ ಬಡಿತ ವೇಗವಾಯಿತು. ಒಂದು ಕ್ಷಣ ಅವನು ತನ್ನನ್ನೇ ಮರೆತನು. ನಿನಗೆ ಅವನ ನೋಟದ ತಾಪ ಸ್ಪಷ್ಟವಾಗಿ ಅನುಭವವಾಯಿತು. ಅವಳ ಕೈಗಳು ತಣ್ಣಗಾದರೂ ಹೃದಯ ಉರಿಯುತ್ತಿತ್ತು. ಅವನ ಕಣ್ಣುಗಳು ತನ್ನ ತುಟಿಗಳ ಮೇಲೆ ನಿಂತಿರುವುದನ್ನು ಕಂಡಾಗ ಅವಳ ಉಸಿರು ಸಿಲುಕಿಕೊಂಡಂತಾಯಿತು. ಅಡುಗೆ ಮನೆಯ ಗಾಳಿ ಹಠಾತ್ ಭಾರವಾಗಿದ್ದಂತಾಯಿತು. ಆದರೆ ಮುಂದಿನ ಕ್ಷಣವೇ ವಿರಾಟ್ ತನ್ನನ್ನು ತಾನು ಇರಿಸಿಕೊಂಡನು. ತಕ್ಷಣ ದೃಷ್ಟಿ ತಿರುಗಿಸಿಕೊಂಡು ಮಿಂಚುವ ಹಣೆಗೆ ಮೃದುವಾಗಿ ಮುತ್ತಿಟ್ಟನು. ಆ ಮುತ್ತಿನಲ್ಲಿ ಅಕ್ಕರೆಯಿತ್ತು. ತನ್ನ ಮನಸ್ಸನ್ನು ಮರೆ ಮಾಡುವ ಪ್ರಯತ್ನವೂ ಇತ್ತು. ನಂತರ ಒಂದೇ ಮಾತು ಕೂಡ ಆಡದೆ ಅಡುಗೆ ಮನೆಯಿಂದ ಹೊರಗೆ ನಡೆದುಕೊಂಡು ಹೋದನು. ನಂದಿನಿ ಅವನ ಹಿಂಬದಿಯನ್ನು ನೋಡುತ್ತಲೇ ನಿಂತಳು. ಅವನು ಇಷ್ಟು ಬೇಗ ದೂರ ಸರಿದಿದ್ದು ಅವಳ ಮನಸ್ಸಿಗೆ ಅರ್ಥವಾಗಲಿಲ್ಲ. ಆದರೆ ಅವನ ಕಣ್ಣುಗಳಲ್ಲಿ ಕ್ಷಣಕಾಲ ಕಂಡ ಆ ಭಾವನೆ ಅವಳ ಹೃದಯದಲ್ಲಿ ಇನ್ನೂ ಇತ್ತು. ಬೆರಳುಗಳು ಇನ್ನೂ ಅವನ ಸ್ಪರ್ಶದ ತಾಪವನ್ನು ಅನುಭವಿಸುತ್ತಿದ್ದವು. ವಿರಾಟ್ ರೂಮಿಗೆ ಹೋಗಿ ಲ್ಯಾಪ್ಟಾಪ್ ಬ್ಯಾಗ್ ತೆಗೆದುಕೊಂಡನು. ಅವನ ಹೆಜ್ಜೆಗಳು ವೇಗವಾಗಿದ್ದವು. ಮನಸ್ಸಿನೊಳಗಿನ ಗೊಂದಲದಿಂದ ತಪ್ಪಿಸಿಕೊಳ್ಳಲು ಓಡುತ್ತಿರುವವನಂತೆ ಕಾಣುತ್ತಿದ್ದನು. ಸರ್, ತಿಂಡಿ ತಿಂದು ಹೋಗಿ, ಶಾರದಾ ಅವರ ಧ್ವನಿ ಕೇಳಿಸಿತ್ತು. ಆದರೆ ಅವನು ತಿರುಗಿ ನೋಡಲಿಲ್ಲ. ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಆಫೀಸ್ನಲ್ಲಿ ಏನಾದರೂ ತಿನ್ನುತ್ತೇನೆ ಎಂದು ತುರ್ತಾಗಿ ಹೇಳಿ ಹೊರಟನು. ಅಡುಗೆ ಮನೆ ಬಳಿ ನಿಂತಿದ್ದ ಶಾರದಾ ಎಲ್ಲವನ್ನು ಗಮನಿಸಿದ್ದರು. ಇಬ್ಬರ ನಡುವೆ ನಡೆದ ಮಾತಿನ ಬಿಸಿ ಇನ್ನೂ ಗಾಳಿಯಲ್ಲಿ ಉಳಿದಿತ್ತು. ನಂದಿನಿಯ ಮುಖದಲ್ಲಿ ಕೋಪವೂ ಇತ್ತು, ನೋವೂ ಇತ್ತು. ವಿರಾಟ್ ಮುಖದಲ್ಲಿ ಹೇಳಲಾಗದ ಅಶಾಂತಿ. ನೀನು ಹೇಳಿದ್ದು ತಪ್ಪಲ್ಲಮ್ಮ, ಶಾರದಾ ಮೃದುವಾಗಿ ಹೇಳಿದರು. ಅದು ತಿನ್ನಬೇಡ, ಇದು ತಿನ್ನಬೇಡ ಅಂತ ಹೇಳೋಕೆ ಆಗಲ್ಲ. ಮಿಂಚು ಇನ್ನೂ ಚಿಕ್ಕ ಮಗು. ನಂದಿನಿ ನಿಧಾನವಾಗಿ ಮುಗುಳ್ನಕ್ಕಳು. ನಂತರ ಮಿಂಚುಗಾಗಿ ವಿಶೇಷವಾಗಿ ಕಿಚಡಿ ತಯಾರಿಸಲು ಶುರು ಮಾಡಿದಳು. ತುಪ್ಪದ ವಾಸನೆ ಅಡುಗೆ ಮನೆಯೊಳಗಡೆ ಹರಡಿತು. ತರಕಾರಿಗಳ ಬಣ್ಣ, ಬಿಸಿ ಹೊಗೆ. ಅವಳ ಕೈಗಳಲ್ಲಿ ಅಡುಗೆಗೆ ಪ್ರೀತಿಯ ಸ್ಪರ್ಶ ಇತ್ತು. ಮಿಂಚುವನ್ನು ತನ್ನ ಮಡಿಲಲ್ಲಿ ಕುಳ್ಳರಿಸಿಕೊಂಡು ನಿಧಾನವಾಗಿ ತಿನ್ನಿಸುತ್ತಿದ್ದಳು. ಚಿಟ್ಟೆ ಎಂದು ಪ್ರೀತಿಯಿಂದ ಹೇಳುತ್ತಿದ್ದಂತೆ ಮಿಂಚು ಸುಮ್ಮನೆ ತಿನ್ನತೊಡಗಿದಳು. ಕತೆ ಹೇಳಬೇಕಾಗಿರಲಿಲ್ಲ. ಆ ಕಿಚಡಿಯ ರುಚಿ ಮತ್ತು ನಂದಿನಿಯ ಪ್ರೀತಿ ಸಾಕಾಗಿತ್ತು. ಇನ್ನೊಂದೆಡೆ ವಿರಾಟ್ ಆಫೀಸ್ಗೆ ತಲುಪಿದ್ದನು. ತನ್ನ ಕ್ಯಾಬಿನ್ನಲ್ಲಿ ಕುಳಿತರೂ ಅವನ ಮನಸ್ಸು ಶಾಂತವಾಗಿರಲಿಲ್ಲ. ಟೇಬಲ್ ಮೇಲಿದ್ದ ಫೈಲ್ಗಳನ್ನು ನೋಡುತ್ತಿದ್ದರೂ ಅವನಿಗೆ ಅಕ್ಷರಗಳು ಕಾಣಿಸುತ್ತಿರಲಿಲ್ಲ. ಅವನು ಫೋನ್ ತೆಗೆದುಕೊಂಡು ತನ್ನ PA ವಿಶಾಲ್ಗೆ ತಿಂಡಿ ತರಲು ಹೇಳಿದನು. ಸ್ವಲ್ಪ ಹೊತ್ತಿನಲ್ಲಿ ವಿಶಾಲ್ ತಿಂಡಿ ಇಟ್ಟು ದಿನದ ಶೆಡ್ಯೂಲ್ ಹೇಳತೊಡಗಿದನು. ವಿರಾಟ್ ಮಾತ್ರ ತಟ್ಟೆಯ ಕಡೆ ನೋಡುತ್ತಿದ್ದನು. ಸಲಾಡ್, ಬೇಯಿಸಿದ ತರಕಾರಿ, ಹಣ್ಣಿನ ಹೋಳುಗಳು, ಪ್ರತಿದಿನದಂತೆ ಆರೋಗ್ಯಕರ ಆಹಾರ. ಆದರೆ ಇಂದು ಅವನಿಗೆ ಆಹಾರ ನೋಡಿ ಬೇಸರವಾಯಿತು. ಏನೋ ಕೊರತೆ ಅನಿಸಿತು. ಮನಸ್ಸಿಗೆ ನೆನಪಾಯಿತು ಅಡುಗೆ ಮನೆಯೊಳಗಿನ ತುಪ್ಪದ ವಾಸನೆ, ಕೈಗಳಲ್ಲಿ ತಯಾರಾಗುತ್ತಿದ್ದ ಆಹಾರ, ಅವಳ ಕೋಪದೊಳಗಿನ ಕಾಳಜಿ. ಅವನು ಅಸಹನೆಯಿಂದ ಚಮಚವನ್ನು ಕೆಳಗೆ ಇಟ್ಟನು. ತನ್ನ ಜೀವನವೇ ಈ ಸಲಾಡ್ ತರಹ ರುಚಿಯಿಲ್ಲದೆ ಹೋಗಿದೆ ಎನ್ನುವ ಭಾವನೆ ಕಾಡಿತು. ಇನ್ನೊಂದೆಡೆ ನಂದಿನಿ ಲಿವಿಂಗ್ ರೂಮ್ಗೆ ಬಂದು ಶಾರದಾ ಅವರ ಪಕ್ಕದಲ್ಲಿ ಕುಳಿತಳು. ಮಿಂಚು ಟಿವಿಯಲ್ಲಿ ಕಾರ್ಟೂನ್ ನೋಡುತ್ತಾ ಮೃದುವಾಗಿ ನಗುತ್ತಿದ್ದಳು. ಆಂಟಿ, ನಾನು ಹೇಳಿದ್ದು ತಪ್ಪಾ? ನಂದಿನಿ ನಿಧಾನವಾಗಿ ಕೇಳಿದಳು. ಇಲ್ಲಮ್ಮ, ಶಾರದಾ ಅವರು ಉಸಿರೆಳೆದರು. ವಿರಾಟ್ ಸರ್ಗೆ ಎಲ್ಲವೂ ನಿಯಮವಾಗಿರಬೇಕು. ಮಿಂಚು ಬಗ್ಗೆ ತುಂಬ ಭಯ. ಅವಳಿಗೆ ಏನಾದರೂ ಆದರೆ ಪ್ರಾಣ ಕೊಡಲು ಕೂಡ ಹಿಂಜರಿಯಲ್ಲ. ಮಿಂಚುವಿನ ತಂದೆ ತಾಯಿ ಇದ್ದರೆ ಅವನು ಅವಳ ಬಗ್ಗೆ ಇಷ್ಟು ಯೋಚಿಸುತ್ತಿರಲಿಲ್ಲ. ನಂದಿನಿ ಆಶ್ಚರ್ಯದಿಂದ ಅವರನ್ನೇ ನೋಡುತ್ತಾ, ಏನು ಹಾಗಾದ್ರೆ ವಿರಾಟ್ ಸರ್ ಮಿಂಚು ತಂದೆ ಅಲ್ಲವಾ ಎಂದು ಆಶ್ಚರ್ಯದಿಂದ ಕೇಳಿದಳು. ಶಾರದಾ ಕಣ್ಣುಗಳು ಮುಸುಕಾದವು. ಮಿಂಚು ತಂದೆ ತಾಯಿ ಆಘಾತದಲ್ಲಿ ಸತ್ತು ಹೋದರು. ಮಿಂಚುಗೆ 2.5 ವರ್ಷ ಅಷ್ಟೇ. ಕಾರು ಸಂಪೂರ್ಣ ಸುಟ್ಟು ಹೋಯಿತು, ಏನೂ ಉಳಿಯಲಿಲ್ಲ. ಆ ಮಾತು ಕೇಳಿದ ಕ್ಷಣ ನಂದಿನಿಯ ಕಣ್ಣುಗಳು ಅಗಲಿದವು. ಓ ದೇವ್ರೆ, ಅವಳ ತುಟಿಗಳಿಂದ ನಿಧಾನವಾಗಿ ಹೊರಬಂದಿತು. ಆ ದಿನದಿಂದ ಮಿಂಚು ತಾನು ಮಾತನಾಡುತ್ತಿದ್ದ
ತೊದಲು ನುಡಿಗಳನ್ನೇ ನಿಲ್ಲಿಸಿಬಿಟ್ಟಳು. ಶಾರದಾ ಕಣ್ಣೀರು ಒರೆಸಿಕೊಂಡರು. ವಿರಾಟ್ ಸರ್ ಎಷ್ಟೋ ಡಾಕ್ಟರ್, ಥೆರಪಿಸ್ಟ್ ಎಲ್ಲರನ್ನೂ ತೋರಿಸಿದರು. ಆದರೆ ಮಿಂಚು ಮನಸ್ಸಿನ ಶಾಕ್ನಿಂದ ಹೊರಬರಲೇ ಇಲ್ಲ. ನಂದಿನಿಯ ಹೃದಯದಲ್ಲಿ ಏನೋ ಚುಚ್ಚಿದಂತೆ ಆಯಿತು. ಈಗ ಅವಳಿಗೆ ಅರ್ಥವಾಗುತ್ತಿತ್ತು. ವಿರಾಟ್ ಕೋಪದ ಹಿಂದೆ ಇರುವ ನೋವು, ಅವನ ಕಠಿಣತನದ ಹಿಂದೆ ಇರುವ ಭಯ. ಅವನು ನಿಯಮಗಳನ್ನು ಪ್ರೀತಿಸುತ್ತಿರಲಿಲ್ಲ, ಅವನು ಕಳೆದುಕೊಳ್ಳುವುದನ್ನು ಭಯಪಡುತ್ತಿದ್ದನು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಟಿವಿ ನೋಡುತ್ತಿದ್ದ ಮಿಂಚುವನ್ನು ನೋಡಿದಳು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ದೊಡ್ಡ ನೋವು. ಅವಳ ಹೃದಯ ಕರಗಿತು. ಸ್ವಲ್ಪ ಹೊತ್ತಿನ ನಂತರ ನಂದಿನಿಗೆ ಮನಸ್ಸು ಭಾರವಾಗತೊಡಗಿತು. ಮಿಂಚು, ಹೊರಗೆ ಹೋಗಿ ಆಟ ಆಡೋಣವಾ ಎಂದು ಕೇಳಿದಳು. ಮಿಂಚು ಕಣ್ಣುಗಳು ಒಳೆದವು. ಶಾರದಾ ಅಡುಗೆ ಮನೆಯಲ್ಲಿ ಇದ್ದುದರಿಂದ ಯಾರಿಗೂ ಹೇಳದೆ ನಂದಿನಿ ಮಿಂಚುವನ್ನು ಕರೆದುಕೊಂಡು ಹಿಂಬದಿ ಗೇಟ್ ಮೂಲಕ ಹೊರಗೆ ಬಂದಳು. ಹೊರಗಿನ ತಂಪು ಗಾಳಿ ಮುಖಕ್ಕೆ ತಟ್ಟಿದ ಕ್ಷಣ ಮಿಂಚು ಸಂತೋಷದಿಂದ ಸುತ್ತಲೂ ನೋಡತೊಡಗಿದಳು. ಆಟೋ ಹಿಡಿದು ಇಬ್ಬರು ಪಾರ್ಕ್ಗೆ ಹೋದರು. ಆಕಾಶದಲ್ಲಿ ಮೋಡಗಳು ತೇಲುತ್ತಿದ್ದವು. ತಣ್ಣನೆಯ ಗಾಳಿ ಮರಗಳ ಎಲೆಗಳನ್ನು ಮೃದುವಾಗಿ ಅಲುಗಾಡಿಸುತ್ತಿತ್ತು. ಉದ್ಯಾನವನದಲ್ಲಿ ಮಕ್ಕಳು ಆಟ ಆಡುತ್ತಿರುವುದನ್ನು ನೋಡಿ ಮಿಂಚು ಕಣ್ಣುಗಳು ದೊಡ್ಡದಾದವು. ಅವಳ ಮುಖದಲ್ಲಿ ಹಲವಾರು ತಿಂಗಳ ನಂತರ ನಿಜವಾದ ಹೊಳಪು ಕಾಣಿಸಿತು. ನಂದಿನಿ ಅವಳನ್ನು ಜಾರುಬಂಡೆಯ ಮೇಲೆ ಕುಳ್ಳಿರಿಸಿದಳು. ಮಿಂಚು ಜಾರಿದ ಕ್ಷಣ ಚಿಕ್ಕ ನಗು ಅವಳ ತುಟಿಗಳಲ್ಲಿ ಮೂಡಿತು. ಆ ನಗು ನೋಡಿ ನಂದಿನಿಯ ಹೃದಯ ತುಂಬಿತು. ಸ್ವಲ್ಪ ಹೊತ್ತು ಆಟ ಆಡಿದ ನಂತರ ಇಬ್ಬರು ಬೆಂಚ್ ಮೇಲೆ ಕುಳಿತರು. ಸುಟ್ಟ ಜೋಳದ ವಾಸನೆ ಗಾಳಿಯಲ್ಲಿ ಹರಡುತ್ತಿತ್ತು. ಇಬ್ಬರು ಸೇರಿ ಜೋಳ ತಿಂದರು. ನಂತರ ಗುಲಾಬಿ ಬಣ್ಣದ ಹತ್ತಿ ಕ್ಯಾಂಡಿಯನ್ನು ಹಂಚಿಕೊಂಡರು. ಮಿಂಚು ಆ ಹತ್ತಿ ಕ್ಯಾಂಡಿಯನ್ನು ನೋಡಿ ಮಗುವಿನಂತೆ ನಗುತ್ತಿದ್ದಳು. ಅವಳ ಮುಖದಲ್ಲಿ ಮೊದಲ ಬಾರಿಗೆ ನಿರಾಳ ಸಂತೋಷ ಕಾಣಿಸುತ್ತಿತ್ತು. ಇನ್ನೊಂದೆಡೆ ವಿರಾಟ್ ಶಾರದಾ ಅವರಿಗೆ ಕರೆ ಮಾಡಿದನು. ಶಾರದಮ್ಮ, ಮಿಂಚು ಏನು ಮಾಡ್ತಿದ್ದಾಳೆ? ಸರ್, ನಾನು ನೋಡಿಲ್ಲ, ಈಗ ನೋಡ್ತೀನಿ. ಕೆಲವು ಕ್ಷಣಗಳ ನಂತರ ಅವರ ಆತಂಕಭರಿತ ಧ್ವನಿ ಕೇಳಿಸಿತು. ಸರ್, ಮಿಂಚು ಇಲ್ಲ. ಆ ಮಾತು ಕೇಳುತ್ತಿದ್ದಂತೆಯೇ ವಿರಾಟ್ ಉಸಿರು ಭಾರವಾಯಿತು. ಹೃದಯದ ಬಡಿತ ವೇಗವಾಯಿತು. ತಕ್ಷಣ ಫೋನ್ ಕಟ್ ಮಾಡಿ ಕಾರಿನ ಕೀ ಹಿಡಿದು ಹೊರಗೆ ಓಡಿದನು. ಮನಸ್ಸಿನಲ್ಲಿ ಒಂದೇ ಸಮಯದಲ್ಲಿ ಎರಡು ಭಾವನೆಗಳು ಒಡೆದಾಡುತ್ತಿದ್ದವು. ಮಿಂಚುಗಾಗಿ ಭಯ, ನಂದಿನಿಯ ಮೇಲೆ ನಿಯಂತ್ರಿಸಲಾಗದ ಕೋಪ. ಮನೆಗೆ ಬಂದವನೇ ಬಾಗಿಲು ಜೋರಾಗಿ ತೆರೆದು ಒಳಗೆ ನುಗ್ಗಿದ್ದನು. ಅವನ ಕಣ್ಣುಗಳಲ್ಲಿ ಉರಿಯುವ ಆತಂಕ ಕಂಡು ಶಾರದಮ್ಮ ಕೈಗಳು ನಡುಗಿದವು. ನಾನು ಮೊದಲು ಹೇಳಿದ್ದೆ ಅಲ್ವಾ, ಯಾರನ್ನು ಹೊರಗೆ ಬಿಡಬೇಡಿ ಅಂತ. ಅವನ ಧ್ವನಿ ಕೋಪದಿಂದ ಕಂಪಿಸುತ್ತಿತ್ತು. ಶಾರದಮ್ಮ ಭಯದಿಂದ ತಲೆ ಸಗ್ಗಿದ್ದರು. ಕ್ಷಮಿಸಿ ಸರ್. ಮಿಂಚು ವಿರಾಟ್ ಕೈಗೆ ಸಿಗುತ್ತಾಳ? ಸಿಕ್ಕರೂ ನಂದಿನಿಯನ್ನು ಅವನು ಸುಮ್ಮನೆ ಬಿಡುತ್ತಾನ? ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.